ವಿಜಯಪುರದಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಹೇಳಿಕೆ. ಕಳಪೆ ಮಟ್ಟದ ಔಷಧ ವಿತರಣೆ ವಿಚಾರ. ಈಗಾಗಲೇ ಅದರ ಬಗ್ಗೆ ಪತ್ರ ಬರೆಯಲಾಗಿದೆ. ಇದರ ಬಗ್ಗೆ ಕೇಂದ್ರ ಸಚಿವರ ಗಮನ ಸೆಳೆದಿದ್ದೇನೆ. ಗುಣಮಟ್ಟದ ಬಗ್ಗೆ ಹೆಚ್ಚು ಗಮನ ಕೊಡಬೇಕು. ಇದನ್ನು ತಯಾರು ಮಾಡುವ ಕಂಪನಿ ಮೇಲೆ ಹೆಚ್ಚು ನಿಯಂತ್ರಣ ಮಾಡಬೇಕು. ಅಲ್ಲದೆ ಗಂಭೀರವಾಗಿ ಪರಿಗಣಿಸಬೇಕು. ಮತ್ತೊಮ್ಮೆ ಅವರ ಗಮನ ಸೆಳೆಯುತ್ತೇನೆ. ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ವಿಚಾರ. ಭಾರತದ ಕ್ರಿಕೆಟ್ ಟೀಮ್ ಯಾರ ಜೊತೆ ಆಟ ಆಡಿದರೂ ಗೆಲ್ಲಬೇಕು. ಅದರಲ್ಲೂ ಪಾಕಿಸ್ತಾನದ ಜೊತೆಗೆ ಆಟವಾಡುವಾಗ ಗೆಲ್ಲಲೇಬೇಕು ಅಂತ ಆಸೆ. ನಮ್ಮ ಟೀಮ್ ಒಳ್ಳೆ ರೀತಿ ಆಟವಾಡುತ್ತಿದ್ದಾರೆ. ನಮ್ಮ ಟೀಮ್ನಲ್ಲಿ ಒಳ್ಳೆ ಆಟಗಾರರು ಇದ್ದಾರೆ. ಅವತ್ತಿನ ದಿನ ಏನಾಗುತ್ತೆ ಅಂತ ಗೊತ್ತಿಲ್ಲ. ಕೇವಲ ನಾಳೆಯ ಮ್ಯಾಚ್ ಅಲ್ಲ, ಟ್ರೋಫಿ ನಂಗೆದ್ದು ನಮ್ಮ ಟೀಮ್ ಬರಬೇಕು ಎಂದು ಶುಭ ಹಾರೈಸುತ್ತೇನೆ. ವರದಿ ಡಿಪಿ ಮನುಗೂಳಿ, ನ್ಯೂಸ್ 7 ವಿಜಯಪುರ. Sir, beds we have, sir, 10 beds we have. Well equipped ICU we have, well equipped monitors we have, sir, ventilators, biosafety chamber, everything as of now we have. So whatever chemotherapy drugs ಕೊಡೋದಕ್ಕೆ any special training ಬೇಕಾ ನರ್ಸಸ್ಗೆ ಇವರಿಗೆ ಸ್ಟಾಫ್ಗೆ? training and our staff is also already trained training help ಮಾಡ್ತಾರೆ regular. In our hospital, all the cases are like uneventful. They are doing well. They are healthy without any complications. So ಇಲ್ಲಿ only basic chemotherapy ಮಾತ್ರ ಇಲ್ಲಿ ಬರ್ತಾ ಹೋಗ್ತಾರೆ. Not for any other surgery ಮಾಡ್ತಾರೆ. Surgeries ಎಲ್ಲ ಮಾಡ್ತಾರೆ. ಎಲ್ಲ surgeries we are doing. We have started. Diagnosis ಎಲ್ಲ ಇಲ್ಲಿ ಮಾಡೋದು. You have to go to Hello sir, diagnosis also is except PET scan, we have CT scan, we have MRI scan, ultrasound. Mammogram ಇದೆ ಸರ್. Mammogram ಇದೆ ಸರ್. ಇದೆಲ್ಲ ಕಡೆ ಮೆಮೊರಾಂಡಮ್ ಬಂತಲ್ಲ 20 ಕಡೆ 20 ಮೆಮೊರಾಂಡಮ್ ಮತ್ತು CT MRI ಸರ್ ಎಲ್ಲ ಎಕ್ಸೆಪ್ಟ್ ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್ಸ್ ನಾವು ತಗೊಂಡಿಲ್ಲ. ನಮ್ಮ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ಸ್ ಎಲ್ಲ ಕಡೆ Sir, DNP center is 6 departments, surgery, orthopedics, pediatrics, anesthesia, family medicine, as well as OPD. 6 so you can diagnose urology, you can treat urology. So they don't have to go to any ಈಗ ಕಿಮ್ಸ್ಗೆ ಹೋಗೋದು ಬೇಕಾಗಿಲ್ಲ. Only radiotherapy ಬೇಕಾದ್ರೆ ರೇಡಿಯೋಥೆರಪಿ ನಿಮಗೆ ಪೇಷಂಟ್ ಆಗಿ ಹಾಗೆ ಇಂಗ್ಲಿಷ್ ಆಲ್ಮೋಸ್ಟ್ 20 ಕೊಟ್ಟಿದ್ದೇನೆ. ಸೂಪರ್ ಸ್ಪೆಷಾಲಿಟಿ ಆಂಕಾಲಜಿ ಸ್ಯಾಂಕ್ಷನ್ ಇದೆ ಇಲ್ಲ. ಇನ್ನೂ 20 ಕೋಟಿ ನಾನು ಕೊಟ್ಟಿದ್ದೆ. ಅದು ಸೂಪರ್ ಸ್ಪೆಷಾಲಿಟಿ ಡೈವರ್ಟ್ ಮಾಡಿದ್ದಾರೆ. ಅದರಲ್ಲಿ ಎಷ್ಟು ಡೈವರ್ಟ್ ಮಾಡಿದ್ದಾರೆ ಒಂದು ಇಂಜಿನಿಯರಿಂಗ್ ಇಲ್ಲೇ ಮಾಡ್ಕೋಬೋದು ಸರ್ ನಮಗೆ NHM-ಅಲ್ಲಿ ಅವ್ರ ಪ್ರಪೋಸಲ್ ಸ್ವಲ್ಪ ಜಾಸ್ತಿ ಇದೆ. ಸೊ ಎಲ್ಲ ಸರ್ ಈಗ ರಿಕ್ವೆಸ್ಟ್ ಮಾಡಿ ಸರ್ ಇದು ಆಪೋಸಿಟ್ ಬಟ್ ಸ್ಪೆಷಲಿಸ್ಟ್ ಆಗಿ 1 ಲಕ್ಷ ರೂಪಾಯಿ. ಬಟ್ ಇಟ್ ಇಸ್ ವೆರಿ ಗುಡ್ ಆ್ಯಂಡ್ ಹ್ಯಾಪಿಲಿ ಬಟ್ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಗೆಟ್ ಅದೇ ಅದೇ only for 1,10,000 is working ಅಂದ್ರೆ ಇಲ್ಲ ನಾವು ಅಡಿಷನಲ್ ಇನ್ಸೆಂಟಿವ್ ಬಟ್ ಬೇರೆ ಟೈಮಲ್ಲಿ ಇಲ್ಲಿ ಯು ಗೋ ಎನಿವೇರ್ ಎಲ್ಸ್ ಎಲ್ಲಿ ಫ್ರೀಲಾನ್ಸಿಂಗ್ ಮಾಡ್ತಾರೆ. ಬಯೋಸೆಫ್ಟಿ ಕ್ಯಾಬಿನೆಟ್ ಇದೆ ಮಾಡಬೇಡಪ್ಪ. ಈಗ ನಾವು ಸಾಮಾನ್ಯ ಮುಖ್ಯಮಂತ್ರಿಗಳು ಎಲ್ಲ ಕಡೆ ಪ್ರತಿಯೊಂದು ಜಿಲ್ಲಾ ಆಸ್ಪತ್ರೆಯಲ್ಲೂ ಕೂಡ ಒಂದು ಡೇ ಕೇರ್ ಕಿಮೋಥೆರಪಿ ಕೇಂದ್ರವನ್ನು ಮಾಡಬೇಕು ಅಂತ ನಾವು ತೀರ್ಮಾನ ತಗೊಂಡು ಮುಖ್ಯಮಂತ್ರಿಗಳಿಗೆ ಅನುಮೋದನೆ ಕೊಟ್ಟು ಈಗ ಎಲ್ಲ ಜಿಲ್ಲೆಗಳಲ್ಲಿ ಈ ಡೇ ಕೇರ್ ಕಿಮೋಥೆರಪಿ ಸೆಂಟರ್ನ ನಾವು ಮಾಡ್ತಾ ಇದ್ದೀವಿ. ಈಗ ಬಿಜಾಪುರಲ್ಲಿ ಮತ್ತು ರಾಯಚೂರಲ್ಲಿ 2 ಕಡೆ ಈಗ ಪ್ರಾರಂಭ ಆಗಿದೆ. ಇನ್ನು ಉಳಿದ ಎಲ್ಲ ಈ ಮಾರ್ಚ್ ತಿಂಗಳ ಒಳಗೆ ಎಲ್ಲ ಜಿಲ್ಲೆಗಳಲ್ಲಿ ನಮ್ಮ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಈ ಡೇ ಕೇರ್ ಕಿಮೋಥೆರಪಿ ಕೇಂದ್ರವನ್ನು ಓಪನ್ ಮಾಡ್ತಾ ಇದ್ದೀವಿ. ಇದರಿಂದ ಜನರಿಗೆ ಭಾಳ ಅನುಕೂಲ ಆಗ್ತದೆ. ಯಾಕೆಂದರೆ ಯಾರಿಗೆ ಕ್ಯಾನ್ಸರಿಂದ ರೋಗಕ್ಕೆ ಒಳಗಾಗಿರ್ತಾರೆ ಅವರಿಗೆ ಚಿಕಿತ್ಸೆಯನ್ನು ಪಡ್ಕೊಳ್ತಕ್ಕಂಥದ್ದಕ್ಕೆ ಈಗ ಬಿಜಾಪುರದಿಂದ ಹುಬ್ಳಿಗೆ ಹೋಗಬೇಕಾಗಿತ್ತು, ಆದರೆ ನಮ್ಮ ಕಿಮ್ಸ್ ಆಸ್ಪತ್ರೆಗೆ ಹೋಗಬೇಕಾಗಿತ್ತು. ಅದಕ್ಕೆ ಅದನ್ನು ಈಗ ನಾವು ಇಲ್ಲೇ
ಬಿಜಾಪುರ ಕೇಂದ್ರ ನಮ್ಮ ಜಿಲ್ಲಾ ಆಸ್ಪತ್ರೆಯಲ್ಲಿ ಅವರಿಗೆ ಟ್ರೀಟ್ಮೆಂಟ್ ಕೊಡುವಂಥದ್ದಾಗ್ತದೆ. ಇಲ್ಲಿ 10 ಬೆಡ್ಡಿನ ಒಂದು ಕೇಂದ್ರವನ್ನು ಮಾಡಿದ್ದೇವೆ. ಅದ್ರ ಜೊತೆಯಲ್ಲಿ ಈ ಮ್ಯಾಮೋಗ್ರಾಮ್ ಅಂತ ಏನು ಹೇಳ್ತೀವಿ, ಅಂದರೆ ಈ ಸ್ತನ ಕ್ಯಾನ್ಸರ್, ಬ್ರೆಸ್ಟ್ ಕ್ಯಾನ್ಸರನ್ನು ಪತ್ತೆ ಹಚ್ಚುವಂಥದ್ದಕ್ಕೆ ಅದಕ್ಕೊಂದು ಎಕ್ವಿಪ್ಮೆಂಟ್ ಇದೆ. ಅದನ್ನು ಸುಲಭವಾಗಿ ಅವರಿಗೆ ಬ್ರೆಸ್ಟ್ ಕ್ಯಾನ್ಸರ್ ಇದೆಯಾ ಇಲ್ಲವಾ ಅಂತ ಗೊತ್ತಾಗ್ತಕ್ಕಂಥದ್ದಕ್ಕೆ ಒಂದು ಹೊಸ ಒಂದು ಎಕ್ವಿಪ್ಮೆಂಟನ್ನು ಕೂಡ ಇವತ್ತು ನಾವು ಎಲ್ಲ ಜಿಲ್ಲಾ ಆಸ್ಪತ್ರೆಗಳಿಗೆ ಕೊಟ್ಟಿದ್ದೇವೆ. ಬಿಜಾಪುರ ಕೂಡ ಇವತ್ತು ಬಂದಿದೆ. ಅದರಿಂದ ಖಂಡಿತವಾಗಿಯೂ ಅನೇಕ ಜನರಿಗೆ ತಪಾಸಣೆ ಮಾಡ್ಕೊಳ್ತಕ್ಕಂಥದ್ದಕ್ಕೆ, ಪರೀಕ್ಷೆ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗ್ತದೆ. ಮತ್ತು ಅದರಿಂದ ಭಾಳಷ್ಟು ಮಹಿಳೆಯರಿಗೆ, ಯಾಕಂದರೆ ಅವರಿಗೆ ಹೆಚ್ಚು ಈ ಸ್ತನ ಕ್ಯಾನ್ಸರು ಬರುವಂಥದ್ದು, ಅದನ್ನು ಆದಷ್ಟು ಬೇಗ ನಾವು ಪತ್ತೆ ಹಚ್ಚಿದ್ರೆ ಸುಲಭವಾಗಿ ಅವನ್ನು ಗುಣಪಡಿಸ್ಬೋದು. ಅದಕ್ಕೋಸ್ಕರನೇ ಇವತ್ತು ಆ ಎರಡು, ಒಂದು ಡೇ ಕೇರ್ ಕಿಮೋಥೆರಪಿ ಸೆಂಟರು, ಇನ್ನೊಂದು ಮ್ಯಾಮೋಗ್ರಾಮ್, ಎರಡನ್ನು ಕೂಡ ಇವತ್ತು ಬಿಜಾಪುರ ಜಿಲ್ಲಾ ಆಸ್ಪತ್ರೆಯಲ್ಲಿ ಇವತ್ತು ಪ್ರಾರಂಭ ಆಗ್ತಾಯಿದೆ. ಸರ್, 9 ರಾಜ್ಯಗಳಿಂದ ಕಳಪೆ ಔಷಧಿ ಪೂರೈಕೆ ಅದು ಬೇರೆ ವಿಚಾರ. ಅದು ನಾವು ಕೇಂದ್ರದಲ್ಲಿ ಈ ವಿಷಯದ ಬಗ್ಗೆ ನಾನು ಮತ್ತೆ ಮಾತಾಡ್ತೀನಿ. ಈಗಾಗಲೇ ನಾನು ಪತ್ರವನ್ನು ಬರೆದಿದ್ದೇನೆ. ಯಾಕೆಂತ ಹೇಳಿದ್ರೆ ಈ ಔಷಧಿಗಳನ್ನು ಗುಣಮಟ್ಟವನ್ನು ಕಾಪಾಡ್ತಕ್ಕಂಥದ್ದು ಬಹಳ ಮುಖ್ಯ ಇದೆ. ಕೇಂದ್ರ ಸಚಿವರು ಕೂಡ ಅವರ ಗಮನ ಸೆಳೆದಿದ್ದೇನೆ. ಮತ್ತೊಮ್ಮೆ ನಾನು ಅವರ ಗಮನ ಸೆಳೀತಾ ಇದ್ದೀನಿ. ರಾಷ್ಟ್ರ ಮಟ್ಟದಲ್ಲಿ ಇದರ ಬಗ್ಗೆ ತಯಾರಿಕ ಮಾಡ್ತಕ್ಕಂಥ ಕಂಪನಿಗಳಿದೆ, ಅವ್ರ ಮೇಲೆ ಹೆಚ್ಚು ನಿಯಂತ್ರಣ ಆಗಬೇಕು ಮತ್ತು ಕ್ವಾಲಿಟಿ ಬಗ್ಗೆ ಹೆಚ್ಚು ನಾವು ಗಮನ ಕೊಡಬೇಕು ಮತ್ತು ಆ ಗುಣಮಟ್ಟದ ಬಗ್ಗೆ ಹೆಚ್ಚು ಗಮನ ನಾವು ಕೊಡಬೇಕು. ಅದಕ್ಕೋಸ್ಕರನೇ ಇದು ನಾವು ಭಾಳ ಗಂಭೀರವಾಗಿ ಪರಿಗಣಿಸಬೇಕು ಅಂತೇಳಿ ನಾನು ಕೇಂದ್ರ ಸಚಿವರಿಗೆ ಪತ್ರ ಬರೆದಿದ್ದೇನೆ. ಸರ್, ಈಗ 108 ಏನಿದೆ, ಸ್ವಲ್ಪ ಫೋನ್ ಮಾಡಿದ ನಂತರ ಲೇಟ್ ಆಗಿ ತಲುಪ್ತಾ ಇದ್ದಾರೆ. ಈಗ 108 ವ್ಯವಸ್ಥೆನ ಒಂದು ಅಮೂಲಾಗ್ರವಾಗಿ ಬದಲಾವಣೆ ಮಾಡ್ತಾ ಇದ್ದೀವಿ. ಬರುವ ಆಯುರ್ವೇದದಲ್ಲಿ ಅದು ಬರ್ತಾ ಇದೆ. ಅದು ನಂತರ ಅದನ್ನು ಒಂದು ದೊಡ್ಡ ಬದಲಾವಣೆ 108 ವ್ಯವಸ್ಥೆಯನ್ನು ನಾವು ತೊಗೊಂಡ್ಬರ್ತಾ ಇದ್ದೀವಿ. ಅದು ಯಾಕೆ ತಡ ಆಗ್ತಾ ಇದೆ ಅಂತ ಸರ್? ತಡ ಅಂತ ಹೇಳಿದ್ರೆ ಇದು ಹಳೆ ಈಗಿರುವಂಥ ಯಾರು ಏಜೆನ್ಸಿ ಅವ್ರದ್ದು ಈಗ ಕೊನೆಯ ಹಂತಕ್ಕೆ ಬಂದಿದ್ದಾರೆ. ಈಗ ಅದನ್ನು ಕೂಡ ಸ್ವಲ್ಪ ಅವರು ಕೊಡ್ತಾ ಇರೋದು ಸೇವೆಗಳಲ್ಲಿ ಸ್ವಲ್ಪ ಸಮಸ್ಯೆಗಳಿದೆ ಮತ್ತು ಕೆಲವು ಗೊಂದಲಗಳು ಮಾಡ್ಕೊಂಡಿದ್ದಾರೆ. ಅದಕ್ಕೆ ಅದನ್ನು ಸಂಪೂರ್ಣವಾಗಿ ನಾವು ಹೊಸ ವ್ಯವಸ್ಥೆ ತೊಗೊಂಡು ಹೋಗಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ಆಯುರ್ವೇದದಲ್ಲಿ ಕೂಡ ಅದು ಬರ್ತಾ ಇದೆ. ಸರ್, ಬೆಳಗಾವಿಯಲ್ಲಿ ಪಾಕಿಸ್ತಾನ